ಹೆಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನಾಗು. ಇವತ್ತು ನಾನು RRBದು ರಿಸಲ್ಟ್ಸ್ಗಳ ಬಗ್ಗೆ ಮಾತಾಡ್ತಿದ್ದೀನಿ, ನನ್ನ ರಿಸಲ್ಟ್ ಬಗ್ಗೆ. ಆ್ಯಂಡ್ ಯಾರ್ಯಾರೆಲ್ಲ RRB PO ಪಾಸ್ ಆಗಿದ್ದೀರಾ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಹಾಗೆಯೇ ಇಂಟರ್ವ್ಯೂಗೆ ಆಲ್ ದ ವೆರಿ ಬೆಸ್ಟ್, ಚೆನ್ನಾಗಿ ಮಾಡಿ. ಆ್ಯಂಡ್ ಯಾರ್ಯಾರೆಲ್ಲ RRB ಕ್ಲರ್ಕ್ ಪ್ರಿಲಿಮ್ಸ್ ಪಾಸ್ ಆಗಿದ್ದಾರಾ ಅವ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಮೇನ್ಸ್ಗೆ ಆಲ್ ದ ವೆರಿ ಬೆಸ್ಟ್, ಚೆನ್ನಾಗಿ ಮಾಡಿ. ನಾನು ಎರಡರದ್ದು ರಿಸಲ್ಟ್ ಬಂದಮೇಲೆ ಒಟ್ಟಿಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಹಾಗೆ ನಂದು ರಿಸಲ್ಟ್ ಏನಾಗಿದೆ ಅಂತ ಹೇಳಿದ್ರೆ, ಒಂದರಲ್ಲಿ ಥ್ಯಾಂಕ್ ಯು ಅಂತ ಬಂದಿದೆ, ಇನ್ನೊಂದರಲ್ಲಿ ಕಂಗ್ರ್ಯಾಚುಲೇಷನ್ಸ್ ಅಂತ ಬಂದಿದೆ. ಯಾವುದು ಥ್ಯಾಂಕ್ ಯು ಅಂತ ಹೇಳಿದ್ರೆ RRB PO. ನಂದು RRB PO ಮೇನ್ಸ್ ಪಾಸ್ ಆಗಿಲ್ಲ. ನಾನು ಬರೆದು ಬಂದಾಗಲೇ ಅಂದ್ಕೊಂಡಿದ್ದೆ ಇದು ಯಾಕೋ ರೀಸನಿಂಗ್ ಕಟ್ ಆಫೇ ಸೆಕ್ಷನಲ್ ಕಟ್ ಆಫೇ ಕ್ಲಿಯರ್ ಆಗಲ್ಲ ಅನಿಸುತ್ತೆ ಅಂತ. ನಾನು ಅಷ್ಟೊಂದು ಹೋಪ್ ಇಟ್ಕೊಂಡಿಲ್ಲ, ಅದರ ಮೇಲೆ ಇಟ್ಕೊಂಡಿರಲಿಲ್ಲ. ಬಟ್ ಆದ್ರೂ ಇಷ್ಟು ದಿನದಿಂದ ಎಲ್ಲದರಲ್ಲೂ ಕಂಗ್ರ್ಯಾಚುಲೇಷನ್ಸ್ ಅಂತ ಪ್ರಿಲಿಮ್ಸಲ್ಲಿ ನೋಡಿ ಒಂಥರ ಥ್ಯಾಂಕ್ ಯು ಅಂತ ನೋಡಿದ ತಕ್ಷಣ ಒಂಚೂರು ಬೇಜಾರಾಯಿತು. ಇನ್ನೊಂದು ಏನು ಮೇನ್ ರೀಸನ್ ಅದು ಬೇಜಾರಾಗೋದಕ್ಕೆ ಅಂತ ಹೇಳಿದ್ರೆ, ನಾನು ಓದ್ತಿದ್ದೇನೆ RRB PO ಪಾಸ್ ಆಗಲೇಬೇಕು ಅಂತ. ಬಿಕಾಸ್ SBI ಕ್ಲರ್ಕ್ ಮೇನ್ಸ್ ಟೈಮಲ್ಲೂ ನಮಗೆ ಫ್ರೈಡೇ SBI ಕ್ಲರ್ಕ್ ಮೇನ್ಸ್ ಇತ್ತು, ಅದಾದಮೇಲೆ ಸ್ಯಾಟರ್ಡೆ ಸಂಡೇನೆ RRB PO ಇದ್ದಾಗಲೂ ನಾನು SBI ಕ್ಲರ್ಕ್ ಮೇನ್ಸ್ಗೆ ಅಂತ ಪ್ರಿಪೇರ್ ಆಗದೇನೆ RRBಗೆ ಅಂತ ಪ್ರಿಪೇರ್ ಆಗ್ತಿದ್ದೆ. ಬಿಕಾಸ್ ನನ್ನ ಟಾರ್ಗೆಟ್ ಇದ್ದಿದ್ದು ಅದೇ ಅಂತ. ಆ್ಯಂಡ್ ಹಾಗೆಯೇ ಅದು ಕ್ಲಿಯರ್ ಆಗಲಿಲ್ಲ ಅನ್ನೋದಕ್ಕೆ ಒಂಚೂರು ಬೇಜಾರಿದೆ. ಆ್ಯಂಡ್ ಇವಾಗ ಅಷ್ಟೊಂದಿಲ್ಲ, ಅವತ್ತಿನ ದಿನ ಇತ್ತು. ಬಟ್ ಯಾಕಂದರೆ ನಾವು ಬೇಜಾರಲ್ಲೇ ಇರೋಕ್ಕಾಗೋದಿಲ್ಲ. ಇನ್ನು ನೆಕ್ಸ್ಟು ಬರೋ ಎಕ್ಸಾಮ್ಗೂ ನಾವು ಪ್ರಿಪೇರ್ ಆಗ್ತಾ ಹೋಗ್ಬೇಕಾಗತ್ತೆ. ಆ್ಯಂಡ್ ಹಾಗೆ ನಂದು RRB ಕ್ಲರ್ಕ್ ಪ್ರಿಲಿಮ್ಸು ಪಾಸ್ ಆಗಿದೆ. ನನಗೆ ಇವಾಗ ಸದ್ಯಕ್ಕೆ ಅದೇ ಸ್ವಲ್ಪ ಖುಷಿ, ಇದೇ ಲಾಸ್ಟ್ ಹೋಪ್ ನಂದು. ಬಿಕಾಸ್ SBI ಕ್ಲರ್ಕ್ ಮೇನ್ಸು ನಾನು ಅಷ್ಟೊಂದೇನು ಪ್ರಿಪೇರ್ ಆಗದೆ ಹೋಗಿದ್ದೆ. ನೋಡೋಣ, ಅದು ನನ್ನ ಫಸ್ಟ್ ಮೇನ್ಸ್ ಆಗಿತ್ತು. ಸೊ ಅಲ್ಲೇನು ಮಾಡಿದೆ, ನಾನು ಜಾಸ್ತಿ ಅಟೆಂಪ್ಟ್ಸ್ ಮಾಡಬೇಕು ಅಂತ ಜಾಸ್ತಿ ಅಟೆಂಪ್ಟ್ ಮಾಡಿ ಬಂದಿದ್ದೀನಿ. ಎಷ್ಟು ಕರೆಕ್ಟ್ ಇದೆ ತಪ್ಪಿದೆ ಅನ್ನೋದು ಗೊತ್ತಿಲ್ಲ. ಅಲ್ಲಿ ಪೇಪರ್ ಈಸಿನೇ ಇತ್ತು. ನಾನು ಒಂಚೂರು ತಲೆ ಉಪಯೋಗಿಸಿ ಎಷ್ಟು ಕರೆಕ್ಟಾಗಿ ಗೊತ್ತು ಅಷ್ಟೇ ಮಾಡಿ ಬಂದಿದ್ದರೆ ನನಗೊಂದು ಅದರಲ್ಲಿ ಹೋಪ್ ಇರೋದು, ಬಿಡಪ್ಪ ಅಲ್ಲಿ ಪಾಸ್ ಆಗ್ತೀನಿ ಅಂತ. ಇನ್ನು IBPS ಕ್ಲರ್ಕ್ ಮೇನ್ಸು ಅವತ್ತು ಹೇಳ್ದಂಗೆ ಚೆನ್ನಾಗಿ ಬರಿಬೇಕು ಅಂತ ಅಂದ್ಕೊಂಡು ಹೋದವಳಿಗೆ ಅಲ್ಲಿ ಒಂದು ಸಿಚುವೇಶನ್ ಉಂಟಾಯಿತು. ಅದರಿಂದಾಗಿ ನನಗೆ ಕರೆಕ್ಟಾಗಿ ಬರೆಯೋದಕ್ಕಾಗಲಿಲ್ಲ. ಸೊ ಅದೇನು ಮಾಡೋಕ್ಕಾಗಲ್ಲ. ಇನ್ನು RRB PO ಮೇನ್ಸ್ ಏನಾಯಿತು ಅಂತ ಹೇಳಿದ್ರೆ, ನನ್ನ ಕೈಯಿಂದ ನಾನೇ ಹಾಳು ಮಾಡಿಕೊಂಡೆ. ಬ್ಲಡ್ ರಿಲೇಷನ್ ತೊಗೊಂಡು, ಇನ್ಪುಟ್ ಔಟ್ಪುಟ್ ತೊಗೊಂಡು ನನ್ನ ಕೈ ನಾನೇ ಹಾಳು ಮಾಡಿಕೊಂಡೆ. ಅದರಲ್ಲಿ ನಾನು ಒಂದೇ ಒಂದು ಪಜಲ್ಸ್ ಮಾಡಿದ್ದಿದ್ರೂ ನಂದು ಪಾಸ್ ಆಗ್ತಿತ್ತೇನೋ. ಸೊ ಇವಾಗ ಇರೋ ಕೊನೆಯದು ಲಾಸ್ಟ್ ಹೋಪ್ ಅಂತ ಹೇಳಿದ್ರೆ RRB ಕ್ಲರ್ಕ್ ಮೇನ್ಸ್. ಸೊ ಅದು ಚೆನ್ನಾಗಾದರೆ ಸಾಕು. ಆ್ಯಂಡ್ ಮೊನ್ನೆ ರಿಸಲ್ಟ್ ಬಂದಾಗಲೂ RRB POದಲ್ಲಿ ಅದು ಥ್ಯಾಂಕ್ ಯು ಅಂತ ಇದ್ದಿದ್ದು ನೋಡಿ, ಅಟ್ಲೀಸ್ಟ್ RRB ಕ್ಲರ್ಕ್ ಪ್ರಿಲಿಮ್ಸ್ ಆರು ಕಂಗ್ರ್ಯಾಚುಲೇಷನ್ಸ್ ಅಂತ ಅನ್ನೋದನ್ನ ನಾನು ಫಸ್ಟ್ ನೋಡಬೇಕು ಅಂತ ಅಂದ್ಕೊಂಡೆ. ಹಾಗೆಯೇ ಇವತ್ತು ಮಧ್ಯಾಹ್ನ ಬಿಟ್ಟಾಗ ನೋಡಿದೆ, ಫುಲ್ ಭಯದಲ್ಲಿ ಓಪನ್ ಮಾಡಿದೆ. ಅಯ್ಯೋ ಇದೇನಾಗಿರುತ್ತೋ, ಇದರಲ್ಲಿ ಎಷ್ಟು ತಪ್ಪು ಮಾಡಿರ್ತೀನೋ ಅಂತ. ಬಟ್ RRB ಕ್ಲರ್ಕ್ ಪ್ರಿಲಿಮ್ಸು ಪಾಸ್ ಆಗಿದೆ. RRB PO ಮೇನ್ಸು ನಂದು ಪಾಸ್ ಆಗಿಲ್ಲ. ನನಗೆ ನಿಮ್ಮದೆಲ್ಲ ಏನಾಯಿತು ರಿಸಲ್ಟು RRB PO ಆ್ಯಂಡ್ RRB ಕ್ಲರ್ಕ್ ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಹಾಗೆ ನಾನು ಕೆಲವೊಂದು ನಿಮಗೆ ಇಂಟರ್ವ್ಯೂಗೆ ವಿಡಿಯೋ ಸಜೆಸ್ಟ್ ಮಾಡ್ತೀನಿ ನೋಡಿ. ನಾನು RRB PO ಬರೆಯೋ ಮುಂಚೆನೇ ವೇದಶ್ರೀ ಅಂತ ಒಬ್ಬರಿದ್ದಾರೆ, ಕನ್ನಡದಲ್ಲಿ ವಿಡಿಯೋಸ್ ಅಪ್ಲೋಡ್ ಮಾಡಿದ್ದಾರೆ. ಅವ್ರ ಚಾನಲಲ್ಲಿ ಹೋಗಿ ನೋಡಿ. ಬಟ್ ಅವರು ಈ ವರ್ಷ ಯಾವುದು ಅಪ್ಲೋಡ್ ಮಾಡಿಲ್ಲ. ಅವರು 1 to 3 years ಬ್ಯಾಕಿಂದ ಆ ಥರ ಬರೀತಿರ್ತಾರಲ್ಲ, ಅವ್ರದ್ದು ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡಿದರು. ಸೊ ಅವ್ರು ಚೆನ್ನಾಗಿ ಹೇಳಿದ್ದಾರೆ, ಅವ್ರದ್ದನ್ನು ಹೋಗಿ ನೋಡಿ. ಆ್ಯಂಡ್ ಹಾಗೆ ನಾನು ರೀಸೆಂಟಾಗಿ ಕೆಲವೊಂದು ನೋಡಿದ್ದೆ, ಬಟ್ ವಿಡಿಯೋ ಓಪನ್ ಮಾಡಿ ನೋಡಿರಲಿಲ್ಲ. ಪಾಸ್ ಆದಮೇಲೆ ನೋಡೋಣ ಅಂತ ಸುಮ್ಮನಾಗಿದೆ. ಒಂದು ಆಲಿವ್ ಬೋರ್ಡ್ ಅವರು ಹಾಕಿದ್ದಾರೆ ಕನ್ನಡದಲ್ಲೇ, ಅದನ್ನು ಹೋಗಿ ನೋಡಿ. ಆ್ಯಂಡ್ ಹಾಗೆ ಬ್ಯಾಂಕಿಂಗ್ ಕನ್ನಡಿಗ ಅನ್ನೋ ಚಾನಲಲ್ಲೂ ಅವರು ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ದು ವಿಡಿಯೋ ಹಾಕಿದ್ದಾರೆ. ಆ್ಯಂಡ್ ಹಾಗೆ ಇನ್ನೊಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ. ಸೊ ಇದೆಲ್ಲ ನಾನು ಪಾಸ್ ಆದೇ ನೋಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ನೀವೆಲ್ಲ ಯಾರ್ಯಾರು ಪಾಸ್ ಆಗಿದ್ದೀರೋ ಒಂದ್ಸತಿ ಹೋಗಿ ನೋಡಿ, ಟೈಮ್ ಇದ್ದರೆ ನಿಮಗೆ. ಆ್ಯಂಡ್ ನಾನು ಹಾಗೆ RRB ಕ್ಲರ್ಕ್ ಮೇನ್ಸಿಗೆ ಅಂತ ವಿಡಿಯೋ ಸೋರ್ಸಸ್ ಯಾವ್ದು ಫಾಲೋ ಮಾಡೋದು ಅನ್ನೋದನ್ನ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದೆ. ಸೊ ಅದು ನೋಡಿಲ್ಲ ಅಂತ ಹೇಳಿದ್ರೆ ನೋಡಿ, ಹೆಲ್ಪ್ ಆಗುತ್ತೆ. ಆ್ಯಂಡ್ ಹಾಗೆ ಯಾರ್ಯಾರ್ದೆಲ್ಲ ಪಾಸ್ ಆಗಿಲ್ಲ ಅವರು ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇವಾಗ ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ನಾವು ಅದರಲ್ಲಿ ಪಾಸ್ ಆಗೋಕ್ಕಾಗಲ್ಲ. ಸೊ ನಾನು ಹಾಗೇನೆ RRB PO ಆ ಕ್ಷಣಕ್ಕೆ ನನಗೆ ಬೇಜಾರಾಯಿತು, ಹೌದು. ಬಟ್ ಅದೇ ಬೇಜಾರಲ್ಲಿದ್ದರೆ ಮತ್ತೆ ನಾವೇನು ಎಕ್ಸಾಮ್ನ ಪಾಸ್ ಆಗೋಕ್ಕಾಗತ್ತಾ? ಹೋಗ್ಬಿಟ್ಟು ಹಿಂದ್ಗಡೆ ಇಲ್ಲ, ನಾವು ಮೂವ್ ಆನ್ ಆಗಲೇಬೇಕು. ಸೊ ನೆಕ್ಸ್ಟ್ ಎಕ್ಸಾಮಿಗೆ ಪ್ರಿಪೇರ್ ಆಗಲೇಬೇಕು. ಸೊ ಹಾಗೆಯೇ ನಾನು ಇವತ್ತು RRB ಕ್ಲರ್ಕ್ ಪ್ರಿಲಿಮ್ಸದು ಅಕಸ್ಮಾತ್ ಏನಾರು ಆಗಿಲ್ಲ ಅಂತ ಹೇಳಿದ್ರು ನಾನು ಅದಕ್ಕೂ ಪ್ರಿಪೇರ್ ಆಗಿದ್ದೆ. ಸೊ ಅದು ಸುಮ್ಮನೆ ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳೋದು ಬೇಡ, ನೆಕ್ಸ್ಟಿಗೆ ಚೆನ್ನಾಗಿ ಓದ್ಕೊಂಡು ಹೋಗೋಣ ಅಂತ. ಸೊ ಹಾಗೆ ಯಾರ್ಯಾರ್ದೆಲ್ಲ ಕ್ಲಿಯರ್ ಆಗಿಲ್ಲ ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇನ್ನು ಬರೋ ಎಕ್ಸಾಮ್ಗಳಿಗೆ ಚೆನ್ನಾಗಿ ಅಟೆಂಡ್ ಮಾಡಿ. ಇನ್ನು ಇನ್ಶೂರೆನ್ಸ್ ಎಲ್ಲ ಇವಾಗ ಸದ್ಯಕ್ಕೆ ಬಿಡ್ತಾ ಹೋಗ್ತಾರೆ ಅಂತ ಅನಿಸುತ್ತೆ. ಸೊ ಅದನ್ನೆಲ್ಲ ನೋಡಿ, ಅದು ನೋಟಿಫಿಕೇಶನ್ ಬಿಟ್ಟಾಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ.
ಅದಕ್ಕೆಲ್ಲ ಅಪ್ಲೈ ಮಾಡಿ ಬರೀರಿ. ನಿಮಗೆ ಒಂದೇನಂತ ಹೇಳಿದ್ರೆ ಎಕ್ಸಾಮ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ನೆಕ್ಸ್ಟ್ ಬರೋ ಬ್ಯಾಂಕ್ ಎಕ್ಸಾಮ್ ಅಷ್ಟೊತ್ತಿಗೆ ನೀವು ಇದನ್ನೆಲ್ಲ ಬರ್ದಿದ್ರೆ ಆ ಎಕ್ಸಾಮ್ ಕ್ಲಿಯರ್ ಅನ್ನೋದೆಲ್ಲ ಹೋಗಿರುತ್ತೆ ನಿಮಗೆ. ಸೊ ಅದನ್ನೆಲ್ಲ ಅಟೆಂಡ್ ಮಾಡ್ತಾ ಬನ್ನಿ. ಆ್ಯಂಡ್ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು.